ಕಾಲೇ ಇಲ್ಲ, ನಡೀತಾ ಇಲ್ಲ ಅವನು, ಬರೀ ಮಂಡಿಲೇ ಹೋಗ್ತಿದ್ದ. ಇಲ್ಲಿಗೆ ಬಂದಿಲ್ಲ ಸರ್ ಸ್ವಲ್ಪ ಚೆನ್ನಾಗಾಗ್ಯಾನ, ಪರವಾಗಿಲ್ಲ. 5 ಅಮಾಸಿ ಬಂದು ನೀರು ಹಾಕ್ಸಿ ಅಂತ ಹೇಳಿದ್ರು. ನಾವು 5 ಅಮಾಸಿನೇ ಆಯ್ತು, ಕಂಪ್ಲೀಟ್ ಆಯ್ತು. ತೀರ್ಥಸ್ನಾನ ಮಾಡ್ಕೊಂಡ್ವಿ. ನನ್ನ ಮಗಳು ಒಂದು ಸ್ವಲ್ಪ ಮಾತು ತೊದ್ಲವಳು, ಒಂದೊಂದು ವರ್ಡ್ಸ್ 2 ಸಲ ಹೇಳೋಳು, ತುಂಬ ಇರಿಟೇಷನ್ ಆಗದ ಅವಳಿಗೆ. ಇಲ್ಲಿಗೆ ಬಂದು ಹೋದ್ಮೇಲೆ ಪ್ರಾರ್ಥನೆ ಇಟ್ಟು ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ನಾನು ಮಾತಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಇರಿಟೇಷನ್ ಆಗೋದು. ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ತೀರ್ಥಸ್ನಾನ ಮಾಡಿದ್ದು, ಹೋಮಗುಂಡ ಇದು ಮಾಡಿದ್ದು, ಬಸಪ್ಪ ಎಲ್ಲ ಮಾಡಿದ್ದು, ಸ್ವಾಮಿ ಹೇಳೋದೆಲ್ಲ ಮಾಡಿದ್ದು ಮಾಡಿ ಒಳ್ಳೆ ಆಗಿದ್ದು. 100,000 ಪಟ್ಟಿದ್ದಾಳೆ. ಅದು ಏನು ಡೌಟ್ ಆಗಬೇಡ. ಅಮ್ಮ ಇದ್ದಾರೆ, ಅಮ್ಮನೇ ಲೋಕಮಾತ ಜಗನ್ಮಾತ ಅಮ್ಮನೇ. ಅಭಿಜಯ್ ಕಾಲ್ ಕೌಡೇಶಾಸ್ತ್ರ ಹೇಳಿದ್ರು ಸರ್, ನಮಗೆ ನಿಮ್ಮ ಹಣಕಾಸಿನ ವ್ಯವಸ್ಥೆದ್ದು ಬಗೆಹರಿತದೆ, ನೀವು ಬರ್ರಿ ಇನ್ನೊಂದು ಸಲ ಬನ್ನಿ ಹೇಳಿದರು. ಬಂದಿದ್ದೀವಿ ಸರ್, ಮತ್ತೆ ಬಗೆ ಹರಿತಾ ಇದೆ ಸರ್, ಇನ್ನೊಂದು ಸಲ ಬಗೆಹರಿಬೇಕು, ಹರಿತಾ ಇದೆ, ಅರ್ಧ ಇದೆ ಆಗಲೇ ಆಲ್ರೆಡಿ. ಸ್ವಲ್ಪ ಹುಷಾರು ಭಾಳ ತಪ್ತಿದ್ನಿ ಸರ್. ಈಗ ಸ್ವಲ್ಪ ಹುಷಾರು ತಪ್ಪೋದು ಕಮ್ಮಿ ಆಗೈತಿ. ಭಾಳ ಹುಷಾರು ತಪ್ತಿದ್ದೆ. ಒಂದು ಸತಿ ಹಾಸ್ಪಿಟ್ಲಿಗೆ ಹೋದರೆ 20,000 ಗಟ್ಟಲೆ ಆ ಥರ ತೋರಿಸ್ತಿದ್ವಿ ನಾವು. 6 ತಿಂಗಳಿಗೆ ಒಂದು ಸಲ ಹಂಗೆಲ್ಲ ಹೋಗ್ತಿದ್ವಿ. ಈಗ ಹುಷಾರು ಚೆನ್ನಾಗಾಗೈತೆ ಸರ್, ಹುಷಾರೇನು ಕಮ್ಮಿ ಆಗೈತಿ. ತಡೆ ಹೊಡಿಸೋದ್ರಿಂದ ಯಾರಿಗೆ 3 ದಾಟೋ ಕಾಲು ನೋವು ಬರ್ತಿದೆ ಅಥವಾ ಮಳಸಂದು ನೋವು ಬರ್ತಿದೆ, ನಮಗೆ ಎಲ್ಲೋದ್ರೂ ಕೂಡ ಪರಿಹಾರನೇ ಆಗಿಲ್ಲ, ದಾಟಾಗಿದ್ದೀವಿ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ತಡೆ ಹೊಡಿಸೋದ್ರಿಂದ ಪರಿಹಾರ ಆಗ್ತದೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ ಆಗ್ತದೆ. ನಮ್ಮ ತಂಗಿ ಮಗ ಇವನು ಇದು ಐದನೇ ಸಲ ಇದು ಬರ್ತಿರೋದು. ಇವನಿಗೋಸ್ಕರನೇ 5 ಸಲ ಆಯ್ತು ಈಗ ಬರೋಕತ್ತೀವಿ ನಾವು. ಬರ್ತಿರೋದು ಹೊಸಪೇಟೆ, ನಮ್ಮದು ಬಳ್ಳಾರಿ ಹತ್ರ ಹೊಸಪೇಟೆ. ಕಾಲು ಇದಾಗೈತಲ್ಲ ಸರ್, ಅದು ಕಾಲು ಬರ್ತಾವಂತ ಹೇಳಿದ್ರ, ಹಂಗಾಗಿ ನಾವು ಬಂದಿದ್ವಿ ಇಲ್ಲಿ. ಸ್ವಲ್ಪ ಹುಷಾರು ಭಾಳ ತಪ್ತಿದ್ನಿ ಸರ್. ಈಗ ಸ್ವಲ್ಪ ಹುಷಾರು ತಪ್ಪೋದು ಕಮ್ಮಿ ಆಗೈತಿ. ಭಾಳ ಹುಷಾರು ತಪ್ತಿದ್ದೆ. ಒಂದು ಸತಿ ಹಾಸ್ಪಿಟ್ಲಿಗೆ ಹೋದರೆ 20,000 ಗಟ್ಟಲೆ ಆ ಥರ ತೋರಿಸ್ತಿದ್ವಿ ನಾವು. 6 ತಿಂಗಳಿಗೆ ಒಂದು ಸಲ ಹಂಗೆಲ್ಲ ಹೋಗ್ತಿದ್ವಿ. ಈಗ ಹುಷಾರು ಚೆನ್ನಾಗಾಗ್ಯಾನ ಸರ್, ಹುಷಾರೇನು ಕಮ್ಮಿ ಆಗೈತಿ. ಕಾಲು ಒಂದೇ ಬರಬೇಕು ಅವನಿಗೆ, ಕಾಲಿಂದೆ ಹುಷಾರಾಗ್ಯಾನ ಸರ್. ಕಾಲಿಂದಗೋಸ್ಕರನೇ ನಾವು ಬಂದಿದ್ದು ಇಲ್ಲಿಗೆ. ಕಾಲು ಒಂದೇ ಬರಬೇಕು. ಈಗ ನಾವು ಸಾಧನೆ ಸ್ವಾಮಿಯವ್ರನ್ನ ಕೇಳ್ಬೇಕಿದ್ದು. 5ನೇ ಅಮಾಸಿ ನಾವು ಬಂದಿರೋದು. ಆಗೈತೆ ಸರ್, ಎಲ್ಲ ಮನೆಗೆಲ್ಲ ಚೆನ್ನಾಗೈತೆ ನಮಗೆ. ನಾವು ಬಂದಿರೋದಕ್ಕೋಸ್ಕರ ಇದಕ್ಕೋಸ್ಕರ ನಾವು ಅನ್ಕೊಂಡಿದ್ದೆಲ್ಲ ಆಗೈತಿ. ಹೌದು ಸರ್, ಕಮ್ಮಿ ಆಗೈತಿ. ಈಗ ಭಾಳ ಹಾಸ್ಪಿಟ್ಲಿಗೆ ಭಾಳ ತೋರಿಸ್ತಿದ್ವಿ ನಾವು. ತಿಂಗಳಿಗೆ 1 ಸಲನಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ. ಇಲ್ಲಿ ಬಂದಾಗ ಸಹ ಹೋಗಿಲ್ಲ ಸರ್ ನಾವು ಹಾಸ್ಪಿಟ್ಲಿಗೆ ಜಾಸ್ತಿ. ಆರೋಗ್ಯ ಚೆನ್ನಾಗೈತೆ ಸರ್. ಕಾಲು ಒಂದೇ ನಮಗೆ ಬರಬೇಕಾಗಿತ್ತು, ಅದನ್ನೇ ಕೇಳೋಕ್ಕಂತ ಬಂದ್ವಿ ಸರ್. ಈಗ 5 ಅಮಾಸಿ ನಡ್ಕೊಳ್ರಿ ಅಂತ ಹೇಳಿದ್ರು ಸ್ವಾಮಿಯವರು. ಈಗ 5ನೇ ಅಮಾಸಿ ನಾವು ಬರೋಕತ್ತೀರಿ. ಈಗ ಚೆನ್ನಾಗಿದ್ದೆ ಸರ್. ಅವನು 1 ವರ್ಷ ಆದಮೇಲೆ ಅವನಿಗೆ ಹುಷಾರು ತಪ್ಪಿತ್ತು. ಅವಲಿದ್ದ ಅವನಿಗೆ ಕಾಲೇ ಇಲ್ಲ, ನಡೀತಾ ಇಲ್ಲ ಅವನು, ಬರೀ ಮಂಡಿಲೇ ಹೋಗ್ತಿದ್ದ. ಇಲ್ಲಿಗೆ ಬಂದಿಲ್ಲ ಸರ್ ಸ್ವಲ್ಪ ಚೆನ್ನಾಗಾಗ್ಯಾನ, ಪರವಾಗಿಲ್ಲ. 5 ಅಮಾಸಿ ಬಂದು ನೀರು ಹಾಕ್ಸಿ ಅಂತ ಹೇಳಿದ್ರು. ನಾವು 5 ಅಮಾಸಿನೇ ಆಯ್ತು, ಕಂಪ್ಲೀಟ್ ಆಯ್ತು. ಆದರೂ ಅವ್ನು ನಡೀತಾ ಇಲ್ಲ. ಇವಾಗಿದ್ರು ಮಾತಾಡ್ತಾನೆ ಸರ್, ಮಾತಾಡ್ತಾನೆ. ಅವಾಗ ಮಾತಾಡ್ತಿದ್ದಿಲ್ಲ ಮೊದಲು, ಇವಾಗ ಮಾತಾಡ್ತಾನೆ. ಇವಾಗ ಇವರು ಸ್ವಾಮಿಯರು ಏನು ಹೇಳ್ತಾರೆ, ನಾವು ಆಯಿಲ್ ಕೊಡ್ತೀವಿ ಅದನ್ನ ಹಚ್ಚಿರಿ ಅಂತ ಹೇಳ್ಯಾರ. ಇವಾಗ ಹೋಗ್ಬೇಕಾದ್ರೆ ಅದು ಇಸ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ಖರ್ಚು ಮಾಡಿವಿ ಸರ್ ನಾವು. ಏನಿಲ್ಲ ಅಂದ್ರೆ ಒಂದು 2 ಲಕ್ಷವರೆಗೂ ಖರ್ಚು ಮಾಡಿವಿ. ನಿಮ್ಮ ಹೆಸ್ನಾಗೂ ತೋರಿಸ್ತೀವಿ, ಅಲ್ಲಿನೂ ಕಾಲು ಬರಲ್ಲ ಅಂತಲೇ ಹೇಳಿದ್ದಾರೆ ಅವನಿಗೆ. ಹುಬ್ಳಿ, ನಿಮ್ಯಾನ್ಸ್, ಬಳ್ಳಾರಿ, ತಿರುಪತಿಗೆ ತೋರಿಸಿ ಸರ್. ತಿರುಪತಿಗೆ ಪರವಾಗಿಲ್ಲ, ಅವ್ರು ಹೇಳಿದ್ದಾರೆ ಬರ್ತಾವಂತ ಹೇಳಿದ್ದಾರೆ. ಮತ್ತು ಬೇರೆ ಕಡೆಗೆಲ್ಲ ಬರಲ್ಲ ಅಂತಲೇ, 190% ಬರಲ್ಲ ಅಂತಲೇ ಹೇಳಿದ್ದಾರೆ. ಇಲ್ಲ, ಇವಾಗ ನಾವೇನು ದುಡ್ಡೇನು ಖರ್ಚು ಮಾಡ್ತಾ ಇಲ್ಲ, ಬರೀ ಇಲ್ಲಿಗೆ ಬರೋಕ್ಕೆ. ಫಸ್ಟಿಗೆಲ್ಲ ಖರ್ಚು ಮಾಡಿ ಒಂದು ಸಲ ಹೋದ್ನಪ್ಪ 25,000 30,000 ಹಿಂಗೆ ಖರ್ಚು ಮಾಡಿ ನಾವು. ಈಗೇನು ದುಡ್ಡು ಖರ್ಚು ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಅವ್ನು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇನು ಆಗೇನು ಇಲ್ಲಿ ಬಂದಲ್ಲಿದ್ದ. ಮಾತಾಡ್ತಾನೆ. ಫಸ್ಟಿಗೆಲ್ಲ ಮಾತಾಡ್ತಿದ್ದಿಲ್ಲ, ಇವಾಗ ಮಾತಾಡ್ತಾನೆ. ಅವನೊಟ್ಟಿಗೆ ಅವನೇ ಊಟ ಮಾಡ್ತಾನೆ. ಅಷ್ಟು ಫಸ್ಟಿಗೆ ಮಾಡ್ತಿದ್ದಿಲ್ಲ. ಅವಾಗ ಸ್ವಲ್ಪಕ್ಕೆ ಆರಾಮಿಲ್ದಂಗೆ ಆಗ್ತದೆ. ಇವಾಗ ಆ ಥರ ಎಲ್ಲ ಏನಿಲ್ಲ ಸರ್, ಚೆನ್ನಾಗದ. ಹಾಂ, ಪರವಾಗಿಲ್ಲ. ಬರ್ಬೋದು, ಎಲ್ಲರೂ ಬರ್ಬೋದು, ದರ್ಶನ ಮಾಡ್ಬೋದು, ಚೆನ್ನಾಗೈತೆ. ಆರೋಗ್ಯ ಇರೋ ಮಕ್ಕಳೆಲ್ಲ ಕರ್ಕೊಂಬರ್ಬೋದು ಸರ್. ನಾವು ಸಿರ್ಸಿ ಹತ್ರ ಬನವಾಸಿಯಿಂದ ಬರ್ತಿರೋದು ಸರ್. ನಾವು ದೇವಸ್ಥಾನದ ವಿಷಯದೊಳಗೆ ಏನು ಹೇಳೋದು ಬೇಡ ಸರ್. ದೇವಸ್ಥಾನ ನಾವು ಇಲ್ಲಿ ನಡ್ಕೊಳಕತ್ಮೇಲೆ ನಂದು ಒಂದು 2 ರಿಂದ 3 ಕೆಲಸ ಚೆನ್ನಾಗಿ ಆಗಿದೆ ಸರ್. ಈಗಾಗಲೇ ಆಲ್ರೆಡಿ ನಮ್ಮ ಮಗಳಿಗೂ ಕರ್ಕೊಂಬಂದಿದ್ದೀನಿ. ತೀರ್ಥ ಸ್ನಾನ ಮಾಡ್ಲಿಕ್ಕಿದ್ರೆ ಮಾಡಿಸಿದ್ದೀನಿ ಇವತ್ತೇ ಆಲ್ರೆಡಿ. ಇಲ್ಲಿ ನಾನು ಹಣಕಾಸಿನ ಸಮಸ್ಯೆ ಇಟ್ಕೊಂಡು ಇಲ್ಲಿ ಬಂದಿದ್ದೆ ಸರ್. ನಾನು ಅದು ಒಂದೊಂದೇ ನಿಧಾನ ಬಗೆಹರಿತಾ ಇದೆ ಸರ್. ಮತ್ತೆ ಬರ್ಲಿಕ್ಕೆ ಹೇಳಿದ್ರು ಅಜ್ಜವರು. ಇವತ್ತು ಮತ್ತೆ ಬಂದಿದ್ದೀವಿ. ಹೌದು, ಈ ಕ್ಷೇತ್ರದೊಳಗೆ ಒಳ್ಳೆ ಪವರ್ ಇದೆ ಸರ್. ಈ ಕ್ಷೇತ್ರದೊಳಗೆ ಒಳ್ಳೆ ಪವರ್ ಇದೆ. ಇವರು ಕೆಲಸ ಆಗಬೇಕಂದ್ರು ಕ್ಷೇತ್ರಕ್ಕೆ ನಡ್ಕೊಂಡ್ರೆ 100ಕ್ಕೆ 100 ಕೆಲಸ ಆಗುತ್ತೆ ಸರ್. ಸರ್ ನಾನು ತೀರ್ಥ ಸ್ನಾನ ಮಾಡಿದೆ ಸರ್. ನಂದು ಇದನ್ನೇ ಬೇರೆ ಇತ್ತು, ನಮ್ಮ ಮಗಳು ತೀರ್ಥ ಸ್ನಾನ ಆಗಿದೆ.
ಅವ್ರಿಗೆ ಒಳ್ಳೇದಾಗಿದೆ ಸರ್, ಒಳ್ಳೇದಾಗ್ತಾ ಇದೆ. ಹಾಂ ಕೇಳಿದ್ದೀನಿ ಸರ್. ಕೌಡೆ ಶಾಸ್ತ್ರ ಹೇಳಿದ್ರು ಸರ್, ನಮಗೆ ನಿಮ್ಮ ಹಣಕಾಸಿನ ವ್ಯವಸ್ಥೆದ್ದು ಬಗೆಹರಿತದೆ, ನೀವು ಬರ್ರಿ ಇನ್ನೊಂದು ಸಲ ಬನ್ನಿ ಹೇಳಿದರು. ಬಂದಿದ್ದೀವಿ ಸರ್. ಮತ್ತೆ ಬಗೆಹರಿತಾ ಇದೆ ಸರ್, ಇನ್ನೊಂದು ಸಲ ಬಗೆಹರಿಬೇಕು, ಹರಿತಾ ಇದೆ, ಹರಿದಿದೆ ಆಗಲೇ ಆಲ್ರೆಡಿ. ಇಲ್ಲ ಸಮಸ್ಯೆ ಬಗೆಹರಿತದೆ ಸರ್. ಇಲ್ಲೇ ಬಂದರೆ ಜನರದ್ದು ಸುಮಾರು ಸಮಸ್ಯೆ ಬಗೆಹರಿತದೆ ಸರ್. ವಿಜಯಕಾಳಿ ಅಮ್ಮನವರು ಇದ್ದಾರೆ ಸರ್, ಅಮ್ಮ ಇದ್ದಾರೆ. ನಾವು ಭಕ್ತಿಯಿಂದ ನಡ್ಕೊಳ್ಳೋದ್ರ ಮ್ಯಾಗ ಇದೆ ಸರ್ ಅದು. ನಾವು ಇದಕ್ಕೆ 3ನೇ ಸಲ ಬರ್ತಾ ಇರೋದು. ಸಮಸ್ಯೆ ಅಂದರೆ ಮನೇಲಿ ಸ್ವಲ್ಪ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ ಇತ್ತು, ಸ್ವಲ್ಪ ಪರವಾಗಿಲ್ಲ. ಫಸ್ಟ್ ಟೈಮ್ ಬಂದಾಗ ನಮಗೆ ಇಲ್ಲಿ ಏನು ಅಂತ ಗೊತ್ತಿರಲಿಲ್ಲ, ತೀರ್ಥಸ್ಥಾನ ಟೈಮಿಂಗ್ಸ್ ಏನು ಗೊತ್ತಿರಲಿಲ್ಲ. ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. 2ನೇ ಸಲ ಬಂದಾಗ ತೀರ್ಥಸ್ಥಾನ ಮಾಡ್ಕೊಂಡ್ವಿ. ನನ್ನ ಮಗಳು ಒಂದು ಸ್ವಲ್ಪ ಮಾತು ತೊದ್ಲವಳು, ಒಂದೊಂದು ವರ್ಡ್ಸು 2 ಸಲ ಹೇಳೋಳು. ತುಂಬ ಇರಿಟೇಷನ್ ಆಗತ್ತೆ ಅವಳಿಗೆ. ಫೋನ್ ಬಂದಾಗ ರಿಸೀವ್ ಮಾಡ್ತಿರ್ಲಿಲ್ಲ, ಬೇಜಾರು ಮಾಡ್ಕೊಂಡವಳು. ಇಲ್ಲಿಗೆ ಬಂದು ಹೋದ್ಮೇಲೆ ಪ್ರಾರ್ಥನೆ ಇಟ್ಟು ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಮನಸ್ಸಿಗೆ ತುಂಬ ಖುಷಿ ಆಯಿತು. ಕವಡೆ ಶಾಸ್ತ್ರ ಅಂದರೆ ನಾವು 2ನೇ ಸಲ ಬಂದಾಗ ಕವಡೆ ಶಾಸ್ತ್ರ ಕೇಳಿಸಿದ್ವಿ. ಅವರು ನಮ್ಮ ಮುಖ ನೋಡಿನೇ ಎಲ್ಲ ಹೇಳಿದ್ರು, ನಮ್ಮ ಮನೆ ಪರಿಸ್ಥಿತಿ, ಮಕ್ಕಳ ಭವಿಷ್ಯ ಹೆಂಗಿದೆ, ಅವ್ರ ಬುದ್ಧಿ ಹೆಂಗಿದೆ ಅಂತ ಅವರೇ ಹೇಳಿದ್ರು. ಒಂದೊಂದು ಮನೇಲಿ ತುಂಬ ಸಮಸ್ಯೆ ಇತ್ತು, ಅದು 14 ತಿಂಗಳೊಳಗೆ ಬಗೆಹರಿಯುತ್ತೆ ಅಂತಲೇ ಅವರೇ ಹೇಳಿದ್ದಾರೆ. ಬಟ್ ಆ ಸಮಸ್ಯೆ ಹೇಳ್ಕೊಳಕ್ಕಾಗಲ್ಲ. ನಂಬಿಕೆ ತುಂಬಾ ನಂಬಿಕೆ ಇದೆ. ನಂಬಿಕೆ ಇರೋದ್ಮೇಲೆ ಬೆಳಗ್ಗೆ ನಾವು 5 ಗಂಟೆಗೆ ಇದು ಹೊರಟು ಬಂದಿದ್ವಿ ಬೇಲೂರಿಂದ. ನಾನು ಡ್ಯೂಟಿಗೆ ಹೋಗ್ತೀನಿ ಬ್ಯಾಂಕಿಗೆ, ಬಟ್ ಅದನ್ನ ಬಿಟ್ಟು ಮಕ್ಕಳು ಸ್ಕೂಲ್ ಬಿಡಿಸ್ಕೊಂಡು ಕರ್ಕೊಂಬಂದಿರೋದು. ಇಲ್ಲ, ನಾವು ಬರೋಕೆ ಹಿಡಿದು ಒಂದು 15 ಡೇಸ್ ಆಯ್ತು ಅಷ್ಟೇ. ಅಲ್ಲ, ಇವತ್ತಿಗೆ ತಿಂಗಳು. ಲಾಸ್ಟ್ ಟೈಮ್ ಹುಣ್ಣಿಮೆ ದಿನ ಬಂದಿದ್ವಿ, ಇವತ್ತಿಗೆ ತಿಂಗಳು. ಮತ್ತು ನಡುವೆ ಒಂದ್ಸಲ ಬಂದಿದ್ವಿ ಫ್ರೈಡೆ. ಇದಕ್ಕೆ 3ನೇ ಸಲ. ತೀರ್ಥಸ್ಥಾನ ಇದಕ್ಕೆ 2ನೇ ಸಲ. ತೀರ್ಥಸ್ಥಾನ ಮಾಡಿದ್ಮೇಲಂತೂ ತುಂಬಾ ಪವಾಡ ಆಗಿದೆ. ನನಗೊಂದು 10 ತಿಂಗಳಿಂದ ನೈಟ್ ನಿದ್ದೆ ಬರ್ತಾ ಇರಲಿಲ್ಲ, ಆರೋಗ್ಯ ಸಮಸ್ಯೆ ಇತ್ತು. ಅದೇನು ಅಂತ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಹೋಗಿ ಬಂದರೆ ನಾರ್ಮಲಾಗೆ ಬರ್ತಾಯಿತ್ತು ಎಲ್ಲ ಸಮಸ್ಯೆನೂ. ಈಗ ಒಂದು ಸ್ವಲ್ಪ ಆರಾಮಾಗಿದ್ದೀನಿ. 6th. ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಇರಿಟೇಷನ್ ಆಗೋದು. ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಇರಿಟೇಷನ್ ಆಗೋದು, ಇವಾಗೆಲ್ಲ ಪಿಕ್ ಮಾಡಿ ಮಾತಾಡ್ತಿದ್ದೀನಿ. ಹಾಂ, ಮಾತಾಡ್ತೀನಿ. ಆಗಿದೆ. 1 ಇಯರ್ ಬರ್ತಾ ಇದ್ದೀನಿ. ನಮಗೂ ಸ್ವಲ್ಪ ಸಂಶಯದ ಇದ್ದೆ. ಇವಾಗ ಬಂದ ಮೇಲೆ ನನಗೂ ಒಳ್ಳೆಯದಾಗಿರ್ತದೆ. ಹೆಲ್ತ್ ಇಶ್ಯೂಸು, ಮನಿ ಪ್ರಾಬ್ಲಮ್. ನಾನು ಸ್ವಾಮಿದರೆ ಬಂದು ಟಿಕೆಟ್ కూడా ಚಾರ್ಜ್ ఇల్లే ನಮ್ಮ ఆ ಥರ ఇది. వచ్చిపోయినాక నాకు స్టెప్ బై స్టెప్ నాకు మంచిది అవుతా ఉండింది. ఇప్పుడు కొంచెం 4 months గ్యాప్ అయ్యింది. అయినా కూడా ఆ మంత్స్ రానేటప్పుడు మనకు అయ్యో ఆ అమావాస్య వస్తే ఫోన్ కాలేదు అనేసి అమ్మని తలుచుకున్నట్ల. ఇక్కడ వచ్చేస్తే మన యా ప్రాబ్లమ్స్ ఉన్నా మనం మర్చిపోవచ్చు. అమ్మ గోత్రు చేసుకుని పడుస్తుంది. అంత మంచిది. ఇంకా అందరూ జనాలు రావాలా, మంచిది నడియాలా, అంతా వచ్చి ఈ అమ్మ వచ్చి అంత శక్తి అయ్యింది. స్వామివారు అయితే యా డివోటీస్కు ఏం చెప్పాలా, ఏం చేస్తారనేసి అన్ని రెమెడీస్ చెప్తారు. మనం దాన్ని ఫాలో అవ్వాలా. మెయిన్ థింగ్ ఇక్కడ వచ్చి స్నానం చేసేది, ఈ బసోపదర్ అడిగేది, ఆ ఓమగుండం అంటారు కదా, ఆ అరసైలు అది దాంట్లో వేస్తే మనకు ఖచ్చితంగా మనకు రెమెడీ దొరుకుతుంది. అవంతే మనం వచ్చి రిజల్ట్ చూడొచ్చు. ఆ మరి ఇంకా పబ్లిక్ ఇంకా స్ప్రెడ్ అవ్వలే. అంత మంచి ಟೆಂಪಲ್ ఇది. ಇಂಪ್ರೂವ್ಮೆಂಟ್ ಆಗಿತ್ತು. ಇಂಪ್ರೂವ್ಮೆಂಟ್ ಆಗಿ ತೀರ್ಥಸ್ನಾನ ಮಾಡಿದ್ದು, ಹೋಮಗುಂಡ ಇದು ಮಾಡಿದ್ದು, ಬಸಪ್ಪ ಎಲ್ಲ ಮಾಡಿದ್ದು, ಸ್ವಾಮಿ ಹೇಳೋದೆಲ್ಲ ಮಾಡಿದ್ದು ಮಾಡಿ ಒಳ್ಳೆ ಆಗಿದ್ದು. ಹೌದು, ಸತ್ಯವಾಗಲು 100,000 ಇದ್ದಾಳೆ. ಅದು ಏನು ಡೌಟ್ ಆಗಬೇಡ. ಅಮ್ಮ ಇದ್ದಾರೆ. ಅಮ್ಮನೇ ಲೋಕಮಾತ ಜಗನ್ಮಾತ ಅಮ್ಮನೇ. ವಿಜಯಕಾಳಿ సత్య విజయకాళి. ನಮ್ಮ ಫ್ರೆಂಡ್ಸಲ್ಲಿ ನಮ್ಮ ತಾಯಿ దగ్గర ಮಾತಾಡ್ತಾವಲ್ವ, ಆ ಮಾರಿ ಮಾತಾಡೋచ్చు. ನನಗೆ ಸ್ಟಾರ್ಟಿಂಗು ನಮ್ಮ ಫ್ರೆಂಡು ಹೇಳ್ತಾಳೆ, ಪಾಂಡವಪುರ ನನಗೂ ಭಾಷೆ ಗೊತ್ತಿಲ್ಲ, ನಾನು ಯಾವಾಗ ಟ್ರೈನೇ ಬಂದಿಲ್ಲ, ಇಷ್ಟುವರೆಗೂ ನಾ ಕಾರ್ನಲ್ಲೇ ಹೋಗೋದು, ಇಷ್ಟು ದೂರ ಅಡ್ರೆಸ್ ಇಲ್ಲ, ಭಾಷೆ ಇಲ್ಲ, ಏನು ಆಗೋದು. ನಮ್ಮ ಫ್ರೆಂಡ್ ಹೇಳಿದ್ದು
ಯಾಕ ಹೋಗೋದು ಮಾಡ್ಕೊಂಡು ಡೌಟ್ ಆಗಿದೆ. ಆಮೇಲೆ ನನ್ನ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಅಮ್ಮ ಫೋಟೋ ಇಮೇಜ್ ಸೆಂಡ್ ಮಾಡಿದ್ದಾಳೆ. ಅಮ್ಮ ನೋಡಿಕೊಂಡು ನಾನು ಕಣ್ಣೀರು ಬಿಡ್ತೀನಿ, ಅಮ್ಮ నువ్వు తలుస్తేనే రావచ్చు కదా అంటే ఆ 1 వీక్లో అమ్మ నన్ను తొడికిచ్చింది. ఆ శక్తి అమ్మ, అది వార్త ಇಲ್ಲ. ಹೌದು. ಜೈ ಕಾಳಿ.